ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳೋಣ. ಸಂಚಿಕೆ ಮೊದಲಿನಲ್ಲಿ ಭಾಗ್ಯ ಲೈಸೆನ್ಸ್ ತೊಗೊಂಡು ಬಂದು ಧರ್ಮ ಕೈ ಕೊಡ್ತಾರೆ. ಅವರು ಅದನ್ನು ನೀಟಾಗಿ ಚೆಕ್ ಮಾಡ್ತಾ ಇರುವಾಗ ಕುಸುಮ ಇವಾಗ ಯಾವುದೇ ಸಮಸ್ಯೆ ಇಲ್ಲ ತಾನೇ, ಎಲ್ಲ ಸರಿಯಾಗಿದೆ ತಾನೇ, ಇದರಲ್ಲಿ ಇನ್ನು ಭಾಗ್ಯ ನಿಶ್ಚಿಂತೆ ಇದೆ, ನನ್ನ ಕೆಲಸ ಎಲ್ಲ ಮುಂದುವರಿಸ್ಬೋದಲ್ವಾ ಅಂತ ಕುಸುಮ ಹೇಳಿದಾಗ, ಹೌದು ಕುಸುಮ, ಇನ್ಮೇಲೆ ಯಾವ ಅಡಚಣೆನೂ ಇಲ್ಲದೆ ಭಾಗ್ಯ ಅವಳು ಕ್ಯಾಂಟೀನ್ ಬಿಸ್ನೆಸ್ ಆರಾಮಾಗಿ ನಡೆಸ್ಬೋದು ಅಂತ ಧರ್ಮ ಕೂಡ ಹೇಳ್ತಾರೆ. ಹಬ್ಬ ದೇವರೇ, ಕೊನೆಗೂ ಇಟ್ಟಲ್ಲಪ್ಪ ಮತ್ತೆ ಎಲ್ಲಿ ಸಮಸ್ಯೆ ಆಗಿಬಿಡುತ್ತೋ ಅಂತ ಕೊನೆಗೆ ನಂಗೆ ಭಯನೇ ಆಗೋಗಿತ್ತು ಅಂತ ಹೇಳಿಬಿಟ್ಟು ಕುಸುಮ ಕೊಡಿ ಅಂತ ಲೈಸೆನ್ಸ್ನ ತನ್ನ ಕೈಗೆ ಇಟ್ಕೊಂಡು, ಈ ಕೆಲಸ ಏನೋ ಬೇಗ ಆಯಿತು, ಇನ್ಯಾವ ಭಯನೂ ಇಲ್ಲ ಮಗಳೇ, ಮಿಕ್ಕಿದ ಕೆಲಸ ಎಲ್ಲ ಸುಸೂತ್ರವಾಗಿ ಆಗತ್ತೆ ಅಂತ ಕುಸುಮ ಹೇಳ್ತಿರುವಾಗ, ಇದು ಸಿಕ್ತು ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ಕೆಲಸನೂ ಮಾಡಬೇಕು ಅಂತ ಸುನಂದ ಹೇಳ್ತಾಳೆ. ಆಗ ನೋಡಿ, ಇನ್ನೊಂದು 2 ದಿನ ಕೆಲಸ ನಿಲ್ತು ಅಂತ ಭಾಗ್ಯನಿಗೆ ಕೆಲಸದ ಮೇಲೆ ಆಸಕ್ತಿ ಏನೂ ಕಡಿಮೆ ಆಗಿಲ್ಲ. ಆಗ ನೋಡೋಕ್ಕೆ ಹೇಳಿದ್ರೆ ಕೆಲಸದ ಮೇಲೆ ಇನ್ನೂ ಉತ್ಸಾಹ ಜಾಸ್ತಿ ಆಗಿದೆ. ನಮ್ಮ ಭಾಗ್ಯಂಗೆ ಸಿಕ್ಕಾಪಟ್ಟೆ ಛಲ ಇದೆ, ಅದು ನನಗೆ ಮುಂಚೆನೇ ಗೊತ್ತಿತ್ತು, ಅದು ಆಫೀಸ್ನಲ್ಲಿ ಪ್ರೂವ್ ಆಗೋಯ್ತು ಅಂತ ಸುಂದ್ರಿ ಹೇಳಿದಾಗ, ಹೌದಾ ಸುಂದ್ರಿ, ಅಂಥದ್ದು ಏನಾಯಿತು ಅಂತ ಕುಸುಮ ಕೇಳ್ತಾಳೆ. ಅಯ್ಯೋ ಕುಸುಮತ್ಗೆ ಏನಾಯಿತು ಅಂತ ಕೇಳ್ತಿದ್ದೀರಲ್ಲ, ಹೇಳ್ತೀನಿ ಕೇಳಿ. ಅವಳು ಇದ್ದಾಳಲ್ಲ, ಅವಳ ಹೆಸರೇನು ಕನ್ನಿಕಾ, ಅವಳ ಬುದ್ಧಿ ಮೊಣಕಾಲು ಕೆಳಗಡೆ ಅಂತ ಮತ್ತೆ ಸಾಬೀತಾಗೋಯ್ತು ಅಂತ ಸುಂದ್ರಿ ಹೇಳ್ತಿರುವಾಗ, ಯಾಕಮ್ಮ ಸುಂದ್ರಿ ಅಂಥದ್ದು ಏನಾಯಿತು ಅಂತ ಧರ್ಮ ಅವರು ಕೇಳ್ತಾರೆ. ಆ ಕನ್ನಿಕಾ ಮನೆಗೆ ಬಂದು ಎಲ್ಲನೂ ಹೇಳಿದ್ರಲ್ಲ, ಆಮೇಲೆ ಫುಡ್ ಆಫೀಸ್ ಹತ್ರನೂ ಬಂದಿದ್ಲು. ಅಲ್ಲಿಗೆ ಬಂದು ನಮ್ಮ ಭಾಗ್ಯಂಗೆ ಲೈಸೆನ್ಸ್ ಸಿಗಬಾರ್ದು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಲು. ಆದರೆ ನಮ್ಮ ಭಾಗ್ಯ ಬಿಡಬೇಕಲ್ಲ ಅಂತ ಸುಂದ್ರಿ ಹೇಳಿದಾಗ, ಹೌದಾ ಅಂಥದ್ದು ಏನು ಮಾಡಿದ್ಯಮ್ಮ ಅಂತ ಕುಸುಮ ಕೇಳ್ತಾರೆ. ಆಗ ಭಾಗ್ಯ ಏನೂ ಇಲ್ಲ ಅತ್ತೆ, ಅವಳು ಏನೇ ಮಾಡಿದ್ರು ನ್ಯಾಯ ಇರೋದು ನಮ್ಮ ಪರನೇ ಅಲ್ವಾ, ಅದಕ್ಕೆ ನೇರವಾಗಿ ಮುಖ್ಯಸ್ಥರ ಹತ್ರನೇ ಹೋಗಿ ಮಾತಾಡಿ ಇರೋ ವಿಷಯನೆಲ್ಲ ಹೇಳಿಬಿಟ್ಟೆ ಅಂತ ಭಾಗ್ಯ ಹೇಳ್ತಾಳೆ. ಆಗ ಡೈರೆಕ್ಟರ್ ನಮ್ಮ ಭಾಗ್ಯನ ಕೈ ರುಚಿ ತಿಂದು ಫ್ಯಾನ್ ಆಗಿಬಿಟ್ರು. ಹಾಗೆ ನಮ್ಮ ಮನೆಗೆ ಬಂದು ಆ ಇನ್ಸ್ಪೆಕ್ಟರ್ಗಳೆಲ್ಲ ಅದೆಲ್ಲ ರೈಡ್ ಮಾಡಿದ್ರಲ್ಲ, ಅವರನ್ನೆಲ್ಲ ಕರೆದು ಮುಖ ತುಂಬ ಹುಗಿದು ಉಪ್ಪಿನಕಾಯಿ ಹಾಕಿದ್ರು. ಆ ಇನ್ಸ್ಪೆಕ್ಟರ್ನ ಕೆಲಸದಿಂದನೂ ತೆಗೆದಾಕ್ಬಿಟ್ರು ಅಂತ ಸುಂದ್ರಿ ಹೇಳಿದಾಗ ಕೇಳಿಸ್ಕೊಂಡು ಎಲ್ರಿಗೂ ಖುಷಿ ಆಗುತ್ತೆ. ಆಗ ಧರ್ಮ, ಭಾಗ್ಯ, ಅದಕ್ಕೆ ಹೇಳೋದಮ್ಮ, ಆ ದೇವ್ರು ಯಾವತ್ತೂ ಒಳ್ಳೆಯವರನ್ನ ಕೈ ಬಿಡಲ್ಲ ಅಂತ, ಅದಕ್ಕೆ ಈಗ ಉತ್ತರ ಸಿಕ್ತು ಅಂತ ಧರ್ಮ ಹೇಳ್ತಾರೆ. ಆಗ ಹೌದಮ್ಮ, ಪ್ರಯತ್ನಕ್ಕೆ ಫಲ ಯಾವತ್ತೂ ಇದ್ದೇ ಇದೆ, ಅದನ್ನು ಮೀರಿ ಯಾವುದೂ ಇಲ್ಲ, ಇವತ್ತು ಗೆದ್ದಿರೋದು ನಿನ್ನ ಪ್ರಯತ್ನದಿಂದಲೇ ಅಂತ ಕುಸುಮ ಹೇಳ್ತಾರೆ. ಅಯ್ಯೋ ಹಾಗೇನಿಲ್ಲ ಅತ್ತೆ, ಎಲ್ಲ ನಿಮ್ಗಳ ಆಶೀರ್ವಾದ, ಇದರಲ್ಲಿ ನಿಮ್ಗಳ ಪ್ರಯತ್ನವೂ ಇದೆ ಅಂತ ಭಾಗ್ಯ ಹೇಳ್ತಾರೆ. ಹಾಂ ಸರಿ ಆಯಿತು, ಆದಷ್ಟು ಬೇಗ 30 ಜನಕ್ಕೆ ಅಡುಗೆ ಮಾಡು ಅಂತ ಕುಸುಮ ಹೇಳ್ತಾಳೆ. ಯಾಕತ್ತೆ, ಯಾವುದಾದ್ರೂ ಆರ್ಡರ್ ಬಂದಿದೆಯಾ ಅಂತ, ಹೇಗೆ ಅಂತ ಭಾಗ್ಯ ಕೇಳ್ತಾಳೆ. ಇದೆಲ್ಲ ನಾನು ನಿನಗೆ ಆಮೇಲೆ ಹೇಳ್ತೀನಿ, ನೀನೀಗ ಹೇಳ್ದಷ್ಟು ಮಾಡು, ಬೇಗ ಬೇಗ ತಯಾರು ಮಾಡು, ನೀವು ಬನ್ನಿ ಮಾತ್ರೆ ತೊಗೊಳ್ಳೋ ಟೈಮ್ ಆಯಿತು ಬನ್ನಿ ಅಂತ ಹೇಳಿಬಿಟ್ಟು ಧರ್ಮನ ಕರ್ಕೊಂಡು ಕುಸುಮ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದು ಕಡೆ ಶ್ರೇಷ್ಠ, ಏನಾಗಬಾರ್ದು ಅಂದ್ಕೊಂಡಿದ್ದೆ ಅದೇ ಆಯಿತು, ಡ್ಯಾಮೇಜ್ ಶಿಟ್ ಅಂತ ಹೇಳ್ಬಿಟ್ಟು ತಾಂಡವ್ ಎದುರುಗಡೆ ಬಂದು ಸೋಫಾದಲ್ಲಿ ಕೂತ್ಕೊಳ್ತಾಳೆ. ಶ್ರೇಷ್ಠ, ಯಾಕೆ ಏನಾಯಿತು ಅಂತ ತಾಂಡವ್ ಕೇಳ್ತಾನೆ. ಆಗ ನಾವೇನು ಅಂದ್ಕೊಂಡಿದ್ನೋ ಅದೆಲ್ಲ ಹಾಳಾಗೋಯ್ತು, ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು ಅಂತ ಶ್ರೇಷ್ಠ ಹೇಳ್ತಾಳೆ. ಏನು ಪ್ಲ್ಯಾನ್ ಅಂತ ತಾಂಡವ್ ಕೇಳ್ತಾನೆ. ಅದೇ ತಾಂಡವ್ ಭಾಗ್ಯಂಗೆ ಲೈಸೆನ್ಸ್ ಸಿಗಬಾರ್ದು ಅಂತ ಅಂದ್ಕೊಂಡಿದ್ವಲ್ಲ, ಲೈಸೆನ್ಸ್ ಸಿಕ್ತಂತೆ ಅಂತ ಶ್ರೇಷ್ಠ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ತಾಂಡವ್ ಫುಲ್ ಶಾಕ್ ಆಗಿಬಿಟ್ಟು, ವಾಟ್ ಡ್ಯಾಮಿಟ್, ಆ ಕನಿಕಾ ಏನು ಮಾಡ್ತೀನಿ ಅಂತ ಹೊರಟಿದ್ಲಲ್ಲ ಅವತ್ತು ಅಂತ ತಾಂಡವ್ ಕೇಳ್ತಾನೆ. ಕನ್ನಿಕಾ ಎಫರ್ಟ್ ಹಾಕಿದ್ದಾಳೆ, ಇನ್ಫ್ಯಾಕ್ಟ್ ಫುಡ್ ಆಫೀಸರ್ ಡಿಪಾರ್ಟ್ಮೆಂಟಿಗೆ ಕೂಡ ಹೋಗಿದ್ದಾಳೆ, ಬಟ್ ನೋ ಯೂಸ್, ಅಲ್ಲಿರೋ ಮೈನ್ ಡೈರೆಕ್ಟರ್ ಕೂಡ ಆ ಭಾಗ್ಯನ ಫೇವರೇ ಅಂತೆ ಶ್ರೇಷ್ಠ ಹೇಳಿದಾಗ, ವಾಟ್ ಭಾಗ್ಯನ ಫೇವರ್ ಮಾಡಿದ್ದಾರಾ ಅಂತ ತಾಂಡವ್ ಕೇಳಿದಾಗ, ಹೌದು ತಾಂಡವ್, ಕನ್ನಿಕಂಗೆ ಹೆಲ್ಪ್ ಮಾಡಿರೋ ಇನ್ಸ್ಪೆಕ್ಟರ್ ಕೂಡ ಸಸ್ಪೆಂಡ್ ಮಾಡಿದ್ದಾರಂತೆ ಅಂತ ಶ್ರೇಷ್ಠ ಹೇಳ್ತಾಳೆ. ಆಗ ಕೈಯಲ್ಲಿರೋ ಫೈಲ್ನ ತೆಗೆದು ಬಿಸಾಕ್ಬಿಟ್ಟು ಭಾಗ್ಯ ಅದೇನು ಪುಣ್ಯ ಮಾಡಿದಳೋ ಏನೋ, ಎವ್ರಿ ಟೈಮ್ ಲಕ್ ಅವಳ ಕಡೆನೇ ಇರುತ್ತೆ ಅಂತ ಹೇಳ್ತಿರುವಾಗ, ಹೌದು ತಾಂಡವ್, ನಾವು ಏನೇ ಮಾಡಿದ್ರೂ ಫೇಲ್ ಆಗ್ತಿದೆ, ನಂಗೆ ನಾಚಿಕೆ ಆಗ್ತಿದೆ, ಬಿಕಾಸ್ ಎವ್ರಿ ಟೈಮ್ ಆ ಭಾಗ್ಯ ಗೆಲ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಈಗ ಬಂದು ಬೇಕಾದರೆ ಆವಾಸ್ ಆಗ್ತಾಳೆ, ದೊಡ್ಡದಾಗಿ ಮುಗೀತು ಕಣೋ, ಇನ್ನು ಲೈಸೆನ್ಸ್ ಸಿಕ್ತಲ್ಲ, ಒಳ್ಳೆ ಬಿಸ್ನೆಸ್ ಮಾಡ್ತಾಳೆ ಅಂತೆಲ್ಲ ಶ್ರೇಷ್ಠ ಹೇಳ್ತಾಳೆ. ಆಗ ಶ್ರೇಷ್ಠ ಸಾಕು ಅವಳನ್ನ ಹೊಗಳಿದ್ದು, ಅವಳ ಮುಖಕ್ಕೆ ಬಿಸ್ನೆಸ್ ಎಲ್ಲ ಏನು ಸೂಟ್ ಆಗಲ್ಲ, ಅವಳ ಕೆಪಾಸಿಟಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು, ಏನೋ 2 ದಿನ ಬಿಸ್ನೆಸ್ ಚೆನ್ನಾಗಾಯಿತು ಅಂತ ಅವಳೇನು ಕೋಟ್ಯಧಿಪತಿ ಆಗಲ್ಲ ಅಂತ ಗೌರವ್ ಹೇಳ್ತಾ ಇರ್ತಾರೆ. ಆಗ ಗೌರವ್ ಬಂದು ತಾಂಡವ್ ಹತ್ರ, ಅಲ್ಲಿಗೆ ಗೌರವ್ ಬರ್ತಾನೆ. ಆಗ ತಾಂಡವ್ನ ನೋಡ್ಕೊಂಡು, ಗೌರವ್ ಹೇಳಿ ಅಂತ ತಾಂಡವ್ ಕೇಳ್ತಾನೆ. ಸರ್, ನಾನು ಯಾಕೆ ಬಂದೆ ಅಂತ ಅಂದರೆ, ನಾನು ಊಟ ಆರ್ಡರ್ ಮಾಡ್ತಾಯಿದ್ದೀನಿ, ನಿಮಗೂ ಬೇಕಾ ಅಂತ ಕೇಳೋದಕ್ಕೆ ಬಂದೆ ಅಂತ ಗೌರವ್ ಹೇಳ್ತಾನೆ. ಯಾವುದು ಆ ಡಬ್ಬಿ ಊಟನಾ ಅಂತ ತಾಂಡವ್ ಕೇಳ್ತಾನೆ. ಹೌದು ಸರ್, ಮೊನ್ನೆ ತಂದು ಕೊಟ್ಟಿದ್ನಲ್ಲ ಅದೇ ಅಂತ ಗೌರವ್ ಹೇಳ್ತಾನೆ. ಅಫ್ಕೋರ್ಸ್ ಗೌರವ್ ಬೇಕೇ ಬೇಕು ಅಂತ ಊಟದ ಯಾರಾದರೂ
ಮಿಸ್ ಮಾಡ್ಕೋತಾರಾ, ಪ್ಲೀಸ್ ನನಗೂ ಸೇರಿಸಿ ಆರ್ಡರ್ ಮಾಡಿ ಅಂತ ತಾಂಡವ್ ಹೇಳ್ತಾನೆ. ಆಗ ಶೋರ್ ಸರ್ ಅಂತ ಹೇಳಿಬಿಟ್ಟು ಗೌರವ್ ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ತಾಂಡವ್ ಏನೋ ಪ್ಲ್ಯಾನ್ ಮಾಡೋ ಥರ ಅವತ್ತು ಹಾಸ್ಪಿಟ್ಲಲ್ಲಿ ಧರ್ಮ ಕೇಳಿರೋದೆಲ್ಲ ಜ್ಞಾಪಕ ಮಾಡಿಕೊಂಡು ಊಟ ಇಡಿಸ್ತಾ ಇರಲಿಲ್ಲ. ಈಗ ಯಾವ ಹೋಟೆಲಲ್ಲಿ ಊಟ ಸಿಗುತ್ತಪ್ಪ ಅಂತ ಕೇಳ್ತಾ ಇದ್ರು ಕುಸುಮ. ಅಲ್ಲ ರೀ, ಇನ್ನು ಮುಂದೆ ಈ ಹಾಸ್ಪಿಟಲ್ಲಿ ಈ ಕಾಯಂ ಗಿರಾಕಿ ಅಂತ ಹೇಳಿದ್ದ ತಾಂಡವ್ ನೆನೆಸ್ಕೊಂಡು ಹೋಗ್ತಾ ಇರೋ ಗೌರವ್ನ ಮತ್ತೆ ಕರೆದು, ಆ ಗೌರವ್ ಒನ್ಸ್ ಅಗೇನ್ ಗೌರವ್ ಕ್ಯಾನ್ ಯು ಡೂ ಒನ್ ಥಿಂಗ್, ನೀವು ನನಗೆ 2 ಊಟ ಆರ್ಡರ್ ಮಾಡಿ ಆಮೇಲೆ ಎಷ್ಟಾಯಿತು ಅಂತ ಹೇಳಿ ನಾನು ಪೇ ಮಾಡ್ತೀನಿ ಅಂತ ತಾಂಡವ್ ಹೇಳಿದಾಗ ಓಕೆ ಶೋರ್ ಸರ್ ಅಂತ ಹೇಳ್ಬಿಟ್ಟು ಗೌರವ್ ಮತ್ತೆ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಕುಸುಮ ಮಿರರ್ ಮುಂದೆ ನಿಂತ್ಕೊಂಡು ಚೆನ್ನಾಗಿ ರೆಡಿ ಆಗ್ತಾ ಇರ್ತಾಳೆ. ಆಗ ಕುಸುಮ, ಭಾಗ್ಯ ರೆಡಿ ಆದ್ಲಾ ಇಲ್ವಾ, ಸರಿಯಾಗಿ ರೆಡಿ ಆಗು ಅಂತ ಹೇಳಿದ್ದೆ, ಈ ಹುಡುಗಿಗೆ ಟೈಮ್ ಸೆನ್ಸೇ ಅನ್ನೋದೇ ಇಲ್ಲ ಅಂತ ಹೇಳ್ತಿರ್ತಾರೆ. ಭಾಗ್ಯ ಇನ್ನೊಂದು ಕಡೆ ಫೋನಲ್ಲಿ ಮಾತಾಡ್ತಾ, ಸರ್ ಇನ್ನೊಂದು ಊಟ ಎಷ್ಟು ಅಲ್ವಾ, ಸರ್ ಓಕೆ ಸರ್ ರೆಡಿ ಮಾಡ್ತೀನಿ ಸರ್ ಅಂತ ಹೇಳಿ ಫೋನಲ್ಲಿ ಮಾತಾಡ್ತಾ ಮೇಲ್ಗಡೆ ಬರ್ತಾ ಇರ್ತಾಳೆ. ನಂತರ ಫೋನ್ ಕಟ್ ಮಾಡಿಬಿಟ್ಟು ಅತ್ತೆ ಅಂತ ರೂಮಿಗೆ ಬಂದ್ಯಾ, ನಾನು ಹೇಳಿರೋ ಕೆಲಸನೆಲ್ಲ ಮಾಡಿ ಮುಗಿಸಿದ್ಯಾ ಅಂತ ಕುಸುಮ ಕೇಳ್ತಾಳೆ. ಆಗ ಅತ್ತೆ ಎಲ್ಲ ಅಡುಗೆ ತಯಾರಿದೆ ಅಂತ ಹೇಳಿಬಿಟ್ಟು ಕುಸುಮನ ಮೇಲಿಂದ ಕೆಳಗಡೆ ತನಕ ಭಾಗ್ಯ ನೋಡಿಬಿಟ್ಟು, ಅತ್ತೆ ಏನಿವತ್ತು ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿದ್ದೀರಾ ಅಂತ ಭಾಗ್ಯ ಕೇಳಿದಾಗ, ಚೆನ್ನಾಗಿ ಕಾಣಿಸ್ತಿದ್ದೀನಾ, ಹೇಗಿದೆ ಎಲ್ಲ ಸರಿಯಾಗಿದೆ ತಾನೇ ಅಂತ ಭಾಗ್ಯ ಕೇಳ್ತಾಳೆ. ಅತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ, ಸರಿ ಕುಸುಮ ಕೇಳಿದಾಗ ತುಂಬಾ ಚೆನ್ನಾಗಿದೆ ಅಂತ ಭಾಗ್ಯ ಹೇಳ್ತಾರೆ. ಹೌದಾ ಸರಿ, ಹಾಗಾದರೆ ನೀನೀಗೇನು ಮಾಡ್ತೀಯಾ ಅಂದರೆ ಒಂದು ಒಳ್ಳೆ ಸೀರೆ ಉಟ್ಕೊಂಡು ಜಮ್ ಅಂತ ರೆಡಿ ಆಗು ಅಂತ ಕುಸುಮ ಹೇಳಿದಾಗ ಭಾಗ್ಯ ಶಾಕಿಂದ, ಅತ್ತೆ ನಾನಾ ಅಂತ ಹೇಳಿದೆ. ನೀನೇ ಭಾಗ್ಯ ರೆಡಿ ಆಗಬೇಕು ಅಂತ ಕುಸುಮ ಹೇಳಿದಾಗ, ಅಲ್ಲ ಅತ್ತೆ ಯಾವ ಕಡೆ ಹೋಗ್ತಾ ಇದ್ದೀವಿ, ಯಾಕೆ ತಯಾರಾಗೋಕ್ಕೆ ಹೇಳ್ತಿದ್ದೀರಾ ಅಂತ ಮತ್ತೆ ಭಾಗ್ಯ ಪ್ರಶ್ನೆ ಮಾಡ್ತಾಳೆ. ಅದೆಲ್ಲ ಆಮೇಲೆ ಹೇಳ್ತೀನಿ, ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸ್ಬೇಕು, ಈಗ ಹೋಗು ನಾನು ಹೇಳಿದ್ದನ್ನು ಬೇಗ ಮಾಡು ಹೋಗು ಅಂತ ಕುಸುಮ ಹೇಳಿದಾಗ ಭಾಗ್ಯ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆಗ ಹೋಗು ಅಂತ ಹೇಳಿದೆ, ಮತ್ತೆ ಕಣ್ಣು ಬಾಯಿ ಬಿಟ್ಕೊಂಡು ಇಲ್ಲೇ ನಿಂತ್ಕೊಂಡಿದ್ಯಾ ಅಂತ ಮತ್ತೆ ರೇಗಿದಾಗ, ಹೋಗ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಅವಾಗ ಹೊರಗಡೆ ಬಂದಾಗ ಧರ್ಮ ಮತ್ತು ಸುಂದ್ರಿ ಬರ್ತಾರೆ. ಏನು ಮಗಳೇ ನಿಮ್ಮ ಅತ್ತೆ ಸುಂದ್ರಿ ಎಲ್ರಿಗೂ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗ್ತಿದ್ದೀರಾ ಅಂತ ಹೇಳ್ತಾರೆ. ಆ ಮಾವ ನನಗೂ ಏನು ಅಂತ ಗೊತ್ತಿಲ್ಲ, ಬೇಗ ಹೋಗಿ ರೆಡಿ ಬಾ ಅಂತ ಹೇಳಿದ್ರು, ಎಲ್ಲಿಗೆ ಯಾಕೆ ಒಂದು ಗೊತ್ತಿಲ್ಲ ಅಂತ ಕುಸುಮ ಒಳಗಡೆಯಿಂದ ಭಾಗ್ಯ ಏನದು ಗುಸ್ಗುಸು, ಬೇಗ ಹೋಗಿ ರೆಡಿ ಆಗು ಅಂತ ಹೇಳ್ತಾರೆ. ಅತ್ತೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಗಾಬರಿಂದ ಮತ್ತೆ ರೂಮ್ ಒಳಗಡೆ ಹೋಗ್ತಾಳೆ ಭಾಗ್ಯ. ಇನ್ನೊಂದು ಕಡೆ ಪೂಜಾ ಒಂದು ಹೋಟ್ಲ್ ಮುಂದೆ ಆಟೋದಿಂದ ಬಂದು ಇಳಿದು, ಯಾಕೆ ಕಿಶನ್ ಇಲ್ಲಿಗೆ ಬರೋಕ್ಕೆ ಹೇಳಿದ್ದಾನೆ, ಎಷ್ಟೋ ತನಕ ಅಲ್ಲೇ ಹೇಳೋದು ಬಿಟ್ಟು ಇಲ್ಲಿ ಬರೋಕ್ಕೆ ಹೇಳಿದಾನಲ್ಲ ಯಾಕೆ ಅಂತ ಕೇಳ್ತೀನಿ ಅಂತ ಹೇಳಿ ಹೋಟೆಲ್ ಒಳಗಡೆ ಬಂದಾಗ ಕಿಶನ್ ಕೂಲಿಂಗ್ ಗ್ಲಾಸ್ ತೆಗೆದು, ಮಚ್ಚಿ ಇಲ್ಲೇ ಬಾ ಅಂತ ನನ್ನ ಇಲ್ಲಿಗೆ ಯಾಕೆ ಬರೋಕ್ಕೆ ಹೇಳಿದೆ ಅಂತ ಪೂಜಾ ಕೋಪದಿಂದ ಕೇಳಿದಾಗ, ನನ್ನ ಬಾಸು ನಾನು ಹೇಳಿದಷ್ಟು ನೀನು ಮಾಡು ಕೆಲಸ ಅಂತ ಹೇಳಿದಾಗ, ಮನೆಗೆ ಹೋಗೋ ಟೈಮಲ್ಲಿ ಏನು ನಿಂದು ಅಂತ ಪೂಜಾ ಕೇಳ್ತಾಳೆ. ಇನ್ನೂ 1 ಅವರ್ ಇದೆ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದಕ್ಕೆ ನೀನು ಹೆಲ್ಪ್ ಬೇಕು ಅಂತ ಕರೆಸ್ಕೊಂಡೆ ಅಂತ ಕಿಶನ್ ಹೇಳಿದಾಗ, ಏನು ಹೆಲ್ಪು ಅಂತ ಹೇಳಿಬಿಟ್ಟು ಎದುರುಗಡೆ ಚೇರಲ್ಲಿ ಕೂರಕ್ಕೆ ಅಂತ ಹೋದರೆ, ಮಚ್ಚಿ ನೀನು ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡೋಕ್ಕೆ ಬಂದಿದ್ಯಾ ಅಂತ ಹೇಳ್ತಾರೆ. ನೋಡು ನನಗೆ ರಿಸೆಪ್ಷನ್ ಅಂತ ಅಪಾಯಿಂಟ್ಮೆಂಟ್ ಸಿಕ್ಕಿರೋದು, ಅಷ್ಟು ಮಾತ್ರ ನಾನು ಮಾಡ್ತೀನಿ ಅಂತ ಹೇಳಿದಾಗ, ನೋಡು ನನ್ನ ಬಾಸು ನಾನು ಹೇಳ್ದಂಗೆಲ್ಲ ನೀನು ಕೇಳಬೇಕು, ಇಷ್ಟ ಇದ್ದರೆ ಮಾಡು, ಇಲ್ಲ ಅಂದರೆ ರಿಸೈನ್ ಮಾಡು ಅಂತ ಕಿಶನ್ ಹೇಳ್ತಿರೋ. ಇಲ್ಲ ಮಾಡ್ತೀನಿ ಅಂತ ಅದೇನು ಅಂತ ಹೇಳು ಅಂತ ಹೇಳಿದಾಗ, ನನಗೊಂದು ಹಾಟ್ ಕಾಫಿ ತೊಗೊಂಡು ಬಾ ಅಂತ ಹೇಳ್ತಾನೆ. ಆಗ ಕೋಪ ಮಾಡ್ಕೊಂಡು ಹೋದರು. ಅಲ್ಲಿ ಹೋಗಿ ಪೂಜಾ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಕಾಫಿ ತೊಗೊಂಡು ಬರ್ತಾಳೆ. ಪೂಜಾ ಹಾಟ್ ಕಾಫಿ ತೊಗೊಂಡು ಬಂದಿಟ್ಟಾಗ, ಯಾಕೋ ತುಂಬ ಸೆಕೆ ಆಗ್ತಾಯಿದೆ, ಹೋಗಿ ಇದನ್ನು ಕ್ಯಾನ್ಸಲ್ ಮಾಡಿ ಕೋಲ್ಡ್ ಕಾಫಿ ತೊಗೊಂಡು ಬಾ ಅಂತ ಹೇಳಿದಾಗ ಪೂಜಾ ಗುರಾಯಿಸ್ಕೊಂಡು ನೋಡ್ತಾ ಇದ್ದರೆ, ಹೋಗು ಅಂದೆ ಅಂತ ಕಿಶನ್ ಹೇಳ್ತಾನೆ. ಆಗ ಮತ್ತೆ ಪೂಜಾ ಅದನ್ನು ಪ್ಲೀಸ್ ಕ್ಯಾನ್ಸಲ್ ದಿಸ್, ನಂಗೊಂದು ಕೋಲ್ಡ್ ಕಾಫಿ ಕೊಡ್ತೀರಾ ಅಂತ ಕೇಳ್ತಾಳೆ. ಆಗ ಸರಿ ಅಂತ ಅವರು ಕೋಲ್ಡ್ ಕಾಫಿ ರೆಡಿ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಕುಸುಮ ಚೆನ್ನಾಗಿ ರೆಡಿ ಆಗಿಬಿಟ್ಟು ಹಾಲ್ಗೆ ಬರ್ತಾಳೆ. ಭಾಗ್ಯ ರೆಡಿ ಆದ್ಯಾ, ಇನ್ನೂ ಎಷ್ಟೊತ್ತು, ಬೇಗ ಬಾ ಅಂತ ಮತ್ತೆ ಕರೀತಾಳೆ. ಆಗ ಸುಂದ್ರಿ ಕೂಡ ನಾನು ಬಂದೆ ಅಂತ ಹೇಳಿ ಊಟ ಎಲ್ಲ ರೆಡಿ ಅಂತ ಒಂದು ದೊಡ್ಡ ಬ್ಯಾಗ್ನ ತೊಗೊಂಡು ಬಂದು ಎದುರುಗಡೆ ಇರ್ತಾರೆ. ಭಾಗ್ಯ ಒಳಗಡೆ ಇನ್ನೂ 4 ಡಬ್ಬಿ ಎಷ್ಟೋ ಇದೆ, ಅದು ಯಾರಿಗೆ ಅಂತ ಕೇಳಿದಾಗ, ಅದು ಒಂದು ಕಡೆಯಿಂದ ಆಫೀಸಿಂದ ಆರ್ಡರ್ ಬಂದಿತ್ತು, ಮೊನ್ನೆ ಹೊಟ್ಟೆಗೆ ಹುಷಾರಿಲ್ಲ ಅಂತ, ಸರಿ ಇಲ್ಲ ಅಂತ ಹೇಳಿ ತೊಗೊಂಡು ಹೋದ್ರಲ್ಲ ಅವರಿಗೆ ಅಂತ ಭಾಗ್ಯ ಹೇಳ್ತಾಳೆ. ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಡೆಲಿವರಿ ಹುಡುಗ ಬರ್ತಾನೆ, ಅವ್ರಿಗೆ ಕೊಟ್ಬಿಡು ಅಂತ ಭಾಗ್ಯ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಭಾಗ್ಯಗೆ ಸುನಂದ ಹೇಳ್ತಾರೆ.
ನಂತರ ಕುಸುಮಾರಿ ಕಾರ್ ಕೀ ತೊಗೊಂಬನ್ರಿ, ಕಾರ್ ನಮ್ಮದು ಅಂತ ಹೇಳಿದಾಗ ಕಾರ್ ಯಾಕತ್ತೆ ಅಂತ ಭಾಗ್ಯ ಕೇಳ್ತಾಳೆ. ಕಾರ್ ಬೇಕು ಮಗಳೇ, ಇವತ್ತು ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ, ಕೆಲವರಿಗೆ ನಾವು ಯಾರು ನಮ್ಮ ಗತಿ ಏನು ಅಂತ ಅನ್ನೋದು ಗೊತ್ತಾಗಬೇಕಿದೆ, ಅದಕ್ಕೆ ಕಾರಲ್ಲಿ ಹೋಗ್ತಾ ಇದ್ದೀವಿ, ಕಾರ್ ಕೀ ತೊಗೊಬನ್ರಿ ಅಂತ ಮತ್ತೆ ಕುಸುಮ ಕೂಗಿದಾಗ ಧರ್ಮ ಕಾರ್ ಕೀ ತೊಗೊಂಡು ಕೆಳಗಡೆ ಬರ್ತಾರೆ. ಭಾಗ್ಯ ತಗೋ ಮಗಳೇ ಕೀ ತಗೋ ಅಂತ ಭಾಗ್ಯನ ಕೈಗೆ ಧರ್ಮ ಕೊಡೋಕೆ ಹೋದಾಗ, ಅಲ್ಲ ಮಾವ ಇದೆಲ್ಲ ಯಾಕೆ, ಕಾರಲ್ಲಿ ಊಟ ತೊಗೊಂಡು ಹೋದರೆ ಕಾರಲ್ಲೆಲ್ಲ ಚೆಲ್ಲಿ ರಂಪ ಆಗಿಬಿಡುತ್ತೆ, ಬೇಡ ಮಾವ ಅಂತ ಭಾಗ್ಯ ಹೇಳ್ತಾಳೆ. ಮಗಳೇ ಮೊದಲು ಕೀ ತಗೋ, ಗಲೀಜಾದರೆ ಆಮೇಲೆ ಕ್ಲೀನ್ ಮಾಡ್ಕೋಬಹುದು, ನಿಮ್ಮ ಅತ್ತೆ ಹೇಳಿದ ಮೇಲೆ ಬೇರೆ ಮಾತೇ ಇಲ್ಲ, ಅದೇ ವೇದವಾಕ್ಯ, ಕೀ ತಗೋ ಅಂತ ಧರ್ಮ ಕೀನ ಭಾಗ್ಯ ಕೈ ಕೊಡ್ತಾರೆ. ಅಲ್ಲ ಬಿಕ್ತಿಯಮ್ಮ ಇಷ್ಟೆಲ್ಲ ಊಟ ತೊಗೊಂಡು ಅದು ಕಾರಲ್ಲಿ ಯಾವ ಕಡೆ ಹೋಗ್ತಾ ಇದ್ದೀರಾ ಅಂತ ಸುನಂದ ಕೇಳ್ತಾರೆ. ಸುನಂದ ಎಲ್ಲ ಹೇಳ್ತೀನಿ, ಯಾಕಷ್ಟು ಅವಸರ, ಭಾಗ್ಯ ಸುಂದ್ರಿ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಕುಸುಮ ಹೊರಗಡೆ ಹೋದರೆ, ಅಲ್ಲ ಸುಂದ್ರಕ್ಕ ಏನು ದೊಡ್ಡ ಡಬ್ಬಿ ಇತ್ತಲ್ಲ ಅಂತ ಹೇಳಿದಾಗ, ಇರ್ತೀನಿ ಇರು ಅಂತ ಭಾಗ್ಯ ಒಂದು ಬ್ಯಾಗನ್ನು ಇಟ್ಕೊಂಡು ಹೋದರೆ, ಈ ಕಡೆ ದೊಡ್ಡ ಕ್ಯಾರಿಯರ್ ಬಾಕ್ಸ್ನ ಸುನಂದ ತೊಗೊಂಡು ಸುಂದ್ರಿ ತೊಗೊಂಡು ಹೋಗ್ತಾ ಇರ್ತಾರೆ. ಹಿಂದ್ಗಡೆಯಿಂದ ಬಿಕ್ತಿಯಮ್ಮ ಅಂತ ಸುನಂದ ಓಡ್ ಬರ್ತಾ ಇರ್ತಾಳೆ. ಇಲ್ಲ ಇಷ್ಟೆಲ್ಲ ತಯಾರಿ ಆಗಿ ಯಾವ ಕಡೆ ಹೋಗ್ತಾ ಇದ್ದೀರಾ ಅಂತ ಹೇಳೇ ಇಲ್ವಲ್ಲ ನೀವು ಅಂತ ಕೂಗ್ತಾಳೆ. ಹೌದತ್ತೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ, ಯಾಕೆ ಹೋಗ್ತಿದ್ದೀವಿ ಅಂತ ಭಾಗ್ಯ ಕೇಳಿದಾಗ, ಕನಿಕಾ ಆಫೀಸ್ಗೆ ಹೋಗ್ತಾ ಇದ್ದೀವಿ ಅಂತ ಕುಸುಮ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಎಲ್ರಿಗೂ ಶಾಕ್ ಆಗುತ್ತೆ. ಅತ್ತೆ ಕನಿಕಾ ಆಫೀಸ್ಗೆ ಯಾಕತ್ತೆ, ಅವಳೇನಾದ್ರೂ ಊಟ ಆರ್ಡ್ರ್ ಮಾಡಿದ್ದಾಳ ಅಂತ ಭಾಗ್ಯ ಕೇಳ್ತಾಳೆ. ನೀನೆಲ್ಲ ಪ್ರಶ್ನೆಗೆ ಈಗಲೇ ಉತ್ತರ ಕೊಡಬೇಕಾ, ಸುಮ್ಮನೆ ಹೊರಡು ಸುಂದ್ರಿ, ಇಡು ಅದನ್ನು ಅಂತ ಹೇಳಿದಾಗ ಸುಂದ್ರಿ ಅದನ್ನು ಹಿಂದ್ಗಡೆ ಇಟ್ಬಿಟ್ಟು ಕಾರಲ್ಲಿ ಬಂದು ಕುತ್ಕೋತಾರೆ. ಭಾಗ್ಯ ಡ್ರೈವ್ ಮಾಡಿಕೊಂಡು ಕಾರ್ನ ಅಲ್ಲಿಂದ ತೊಗೊಂಡು ಹೋಗ್ತಾಳೆ. ನಂತರ ಭಾಗ್ಯ ಕಾರನ್ನು ಆಫೀಸ್ ಮುಂದೆ ನಿಲ್ಲಿಸ್ಬಿಟ್ಟು ಒಳಗಡೆ ಬರ್ತಾರೆ. 3 ಜನ ಕುಸುಮನ ನೋಡಿಕೊಂಡು ರಿಸೆಪ್ಷನಿಸ್ಟ್, ಮೇಡಮ್ ನೀವು ಅವತ್ತು ಆಫೀಸ್ಗೆ ಬಂದಿದ್ರಲ್ಲ ಅಂತ ಹೇಳಿದಾಗ, ಹೌದು ಅವತ್ತು ನಾನೇ ಆಫೀಸ್ಗೆ ಬಂದಿದ್ದು, ಅಲ್ಲಿ ನಿಮ್ಮ ಬಾಸ್ ಕನಿಕಾ ಅಂತ ಕುಸುಮ ಕೇಳಿದಾಗ ಅವ್ರು ಬರ್ತಾ ಇದ್ದಾರೆ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾಳೆ. ಬರಲಿ ನಾನು ಎಲ್ಲರ ಜೊತೆ ಮಾತಾಡೋದಿದೆ ಸ್ವಲ್ಪ ಅಂತ ಕುಸುಮ ಹೇಳಿದಾಗ, ಬೇಡ ಮೇಡಮ್ ಬಂದರೆ ಬೈತಾರೆ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾಳೆ. ಅಯ್ಯಯ್ಯೋ ನಿಮ್ಮ ಬಾಸ್ ಕನಿಕಾ ಅವರು ನಾನು ತುಂಬ ಒಳ್ಳೆಯವರು, ಅವರೆಲ್ಲ ಬೈಯಲ್ಲ, ಹೆದರ್ಕೋಬೇಡ, ನಾನು ಅವರು ತುಂಬ ಬೆಸ್ಟ್ ಫ್ರೆಂಡ್, ಅವರು ಬಂದ ತಕ್ಷಣ ಹೇಳು ಭಾಗ್ಯ ಅವರತ್ತೆ ಕುಸುಮ ಬಂದಿದ್ದಾರೆ ಅಂತ, ಕುತ್ಕೋ ಅಂತ ಹೇಳಿಬಿಟ್ಟು ಕುಸುಮ ಮಧ್ಯೆ ಬಂದು, ಎಲ್ಲರೂ ಇಲ್ಲಿ ಕೇಳಿಸ್ಕೊಳ್ಳಿ, ನಿಮ್ದೆಲ್ಲರದ್ದು ಊಟ ಆಗಿಲ್ಲ ಅನಿಸುತ್ತೆ, ಎಲ್ಲರೂ ಬನ್ನಿ ಊಟ ಮಾಡೋಣ ಅಂತ ಹೇಳಿದಾಗ ಕುಸುಮನ ಎಲ್ಲರೂ ಶಾಕಾಗಿ ನೋಡ್ತಾ ಇರ್ತಾರೆ. ಆಗ ಭಾಗ್ಯ ಇವ್ರು ಯಾರಿಗೂ ಕನ್ನಡ ಅರ್ಥ ಆಗಲ್ಲ ಅನಿಸುತ್ತೆ, ನಾನು ಹೇಳಿದ್ದೇನೆ ಇಂಗ್ಲೀಷಲ್ಲಿ ಹೇಳು ಅಂತ ಕುಸುಮ ಹೇಳ್ತಾರೆ. ಆಗ ಸರಿ ಅತ್ತೆ ಅಂತ ಹೇಳಿಬಿಟ್ಟು ನಂತರ ಭಾಗ್ಯ ಅದನ್ನು ಇಂಗ್ಲೀಷಲ್ಲಿ ಹೇಳ್ತಾಳೆ. ಪ್ಲೀಸ್ ಕಮ್ ಟು ದ ಕೆಫೆಟೇರಿಯಾ ಅಂತ ಹೇಳಿದಾಗ, ಅರ್ಥ ಆಯಿತಾ, ನನ್ನ ಸೊಸೆ ಫಸ್ಟ್ ಕ್ಲಾಸ್ ಆಗಿ ಅಡುಗೆ ಮಾಡಿದ್ದಾಳೆ, ತಂದಿದ್ದಾಳೆ, ಬನ್ನಿ ಊಟ ಮಾಡೋಣ, ಬಾ ಅಂತ ಅಮ್ಮ ಬಾ ಸಂಕೋಚ ಬೇಡ ಬನ್ನಿ ಅಂತ ಹೇಳಿದಾಗ ಎಲ್ಲರೂ ಎದ್ಬಿಟ್ಟು ಕೆಫೆಟೇರಿಯಾಕ್ಕೆ ಬರ್ತಾರೆ. ಇನ್ನೊಂದು ಕಡೆ ಪೂಜಾ ಕೋಲ್ಡ್ ಕಾಫಿ ತೊಗೊಂಡು ಬರ್ತಾಳೆ. ನಂತರ ಅದನ್ನು ತೊಗೊಂಡು ಬಂದು ಕಿಶನ್ ಕೈಗೆ ಕೊಟ್ಟು, ಇದು ಸಾಕಾ, ಇನ್ನೂ ಏನಾದರೂ ಚೇಂಜ್ ಮಾಡೋದಿದೆಯಾ ಅಂತ ಏನಾದರೂ ಇದೆಯಾ ಅಂತ ಹೇಳಿದಾಗ, ಅಯ್ಯೋ ಚೇಂಜ್ ಏನೂ ಇಲ್ಲ ಅಪ್ಪ, ಪೂಜಾಗೆ ನಾನೇನಾದರೂ ಕಷ್ಟ ಕೊಡ್ತೀನಾ, ಸಾಧ್ಯನೇ ಇಲ್ಲ ಅಂತ ಕಿಶನ್ ಹೇಳ್ತಾನೆ. ಪೂಜಾ ಸಾಕು ಓವರ್ ಆ್ಯಕ್ಟಿಂಗ್, ಸುಮ್ಮನೆ ಕೊಡಿ ಅಂತ ಹೇಳ್ಬಿಡ್ತಾಳೆ. ನಂತರ ಪೂಜಾ ಕುತ್ಕೊಳ್ಳೋಕೆ ಬಂದಾಗ, ಮಚ್ಚಿ ನೀನು ಕುತ್ಕೊಳ್ಳೋಕೆ ಕೊಡ್ಬಿಟ್ಟ, ಯಾಕೆ ಕೂಡಬಾರ್ದಾ, ಇನ್ನೇನು ಮಾಡಲಿ ಅಂತ ಪೂಜಾ ಕೇಳ್ತಾಳೆ. ಅಯ್ಯೋ ಮಚ್ಚಿ ಇದೇ ನಿಂಗೆ ಹಿಂಗೆ ಕೇಳ್ತಿದ್ಯಾ, ನೀನು ಕೇಳೋದು ಹೆಚ್ಚ ನಾನು ಮಾಡೋದು ಹೆಚ್ಚ, ಹೇಳು ನೀನೀಗ ಏನು ಮಾಡ್ತೀಯಾ ಅಂದರೆ, ಈ ಕೆಫೆ ಮುಂದೆ ಒಂದು ಗೋಲ್ಗಪ್ಪ ಅಂಗಡಿ ಇದೆ, ಅಲ್ಲಿಗೆ ಹೋಗಿ ಗೋಲ್ಗಪ್ಪ ತೊಗೊಂಡು ಬಾ ಅಂತ ಕಿಶನ್ ಹೇಳಿದಾಗ, ಏನು ಕೋಲ್ಡ್ ಕಾಫಿ ಜೊತೆ ಯಾರಾದರೂ ಗೋಲ್ಗಪ್ಪ ತಿಂತಾರಾ ಅಂತ ಪೂಜಾ ಶಾಕಿಂದ ಕೇಳಿದಾಗ, ಎಸ್ ಈ ಮಿಸ್ಟರ್ ಕಿಶನ್ ತಿಂತಾನೆ ಅಂತ ಕಿಶನ್ ಹೇಳಿದಾಗ, ನಿಮಗೇನು ನಿಜವಾಗ್ಲೂ ತಲೆ ಕೆಟ್ಟಿದೆ, ನಾನು ತರಲ್ಲ ಅಂತ ಪೂಜಾ ಹೇಳ್ತಾಳೆ. ನೋಡು ಮಚ್ಚಿ, ನಾನು ನಿನ್ನ ಬಾಸು, ನಿನಗೆ ಸಂಬಳ ಬೇಕು ಕೊಡೋದು ನಾನು, ನೀನು ನನ್ನ ಎಂಪ್ಲಾಯಿ, ನನಗೆ ಅಸಿಸ್ಟ್ ಮಾಡೋದೇ ನಿನ್ನ ಕೆಲಸ, ಜಸ್ಟ್ ಡೂ ವಾಟ್ ಐ ಸೇ, ಬೇಗ ಹೋಗಿ ತಗೋಬಾ ಅಂತ ಹೇಳ್ತಾನೆ. ಬೇರೆ ದಾರಿ ಇಲ್ಲದೆ ಪೂಜಾ ಹೊರಗಡೆ ಬಂದು, ಅಣ್ಣ ಒಂದು ಪ್ಲೇಟ್ ಪಾನಿಪುರಿ ಕೊಡಿ ಅಂತ ಪಾನಿಪುರಿ ತೊಗೊಳ್ತಾ ಇರ್ತಾಳೆ. ಈ ಕಡೆ ಆಫೀಸಿಗೆ ಬಂದ ಕನಿಕಾ ಆಫೀಸ್ಗೆ ಬರ್ತಾಳೆ. ಗುಡ್ ಮಾರ್ನಿಂಗ್ ಮೇಡಮ್ ಅಂತ ರಿಸೆಪ್ಷನಿಸ್ಟ್ ಹೇಳಿದಾಗ, ಕನಿಕಾ ಈ ಕಡೆ ತಿರುಗಿ ನೋಡಿದಾಗ, ಅಲ್ಲಿ ಯಾರು ಇಲ್ಲ ಆಫೀಸಲ್ಲಿ, ಯಾಕೆ ಖಾಲಿ ಹೊಡಿತಾ ಇದೆ, ಎಲ್ಲರೂ ಎಲ್ಲಿದ್ದಾರೆ ಅಂತ ಕನಿಕಾ ಕೇಳ್ತಾಳೆ. ಮೇಡಮ್ ಎಲ್ಲರೂ ಕೆಫ್ಟೇರಿಯಾಗೆ ಹೋಗಿದ್ದಾರೆ, ಅವತ್ತೊಂದು ಲೇಡಿ ಬಂದಿದ್ರಲ್ಲ ಅವರು ಇವತ್ತು ಊಟ ತಂದಿದ್ದಾರಂತೆ, ಅವ್ರ ಜೊತೆಗೆ ಎಲ್ಲರೂ ಹೋಗಿದ್ದಾರೆ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾಳೆ. ಊಟಕ್ಕೆ ಯಾವ ಲೇಡೀಸ್ ಅಂತ ಹೇಳ್ಬಿಟ್ಟು ಕನಿಕಾ ಕೂಡ ಕೆಫೆಟೇರಿಯಾಕ್ಕೆ ಹೋಗ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.